ಬರಗಾಲದಿಂದ ತತ್ತರಿಸ್ತಾ ಇರುವಂತ ರೈತರಿಗೆ ಸರ್ಕಾರದಿಂದ ಮತ್ತೊಂದು ಶಾಕ್ ಎದುರಾಗಿದೆ ನೋಡಿ. ಸ್ಪ್ರಿಂಕ್ಲರ್ ಪೈಪ್ ಸೆಟ್ ಬೆಲೆ ಈಗ ಏರಿಕೆ ಮಾಡಿತಾ ರಾಜ್ಯ ಸರ್ಕಾರ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಹಾವೇರಿಯ ಅನ್ನದಾತರು ಕೆಂಡ ಕಾರ್ತಾ ಇದ್ದಾರೆ. ಗ್ಯಾರಂಟಿ ನೀಡಿ ಅನ್ನದಾತರಿಂದ ಹಣ ಲೂಟಿಗೆ ರಾಜ್ಯ ಸರ್ಕಾರ ಇಳಿತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಹಾವೇರಿಯಲ್ಲಿ ಸರ್ಕಾರಕ್ಕೆ ಸಾಲು ಸಾಲು ಪ್ರಶ್ನೆಯನ್ನು ಮಾಡಿದ್ದಾರೆ ರೈತರು. ಪೈಪ್ ಸೆಟ್ ವಿತರಣೆಯ ಸಬ್ಸಿಡಿಯಲ್ಲಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆಗೆ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೈತರ ಇಳುವರಿ ಹೆಚ್ಚಳ ನೀರು ಉಳಿತಾಯ ಯೋಜನೆಗೆ ಈಗ ಬೆಲೆ ಏರಿಕೆಯ ಶಾಕ್ ಎದುರಾಗಿದೆ ನೋಡಿ. 2 ಇಂಚು ಸ್ಪ್ರಿಂಕ್ಲರ್ಗೆ 1,746 ರೂಪಾಯಿ ಇತ್ತು. ಜೊತೆಗೆ 2.5 ಇಂಚು ಪೈಪ್ಗೆ 1,876 ರೂಪಾಯಿ ಈ ಮುಂಚೆ ನೀಡಲಾಗ್ತಾ ಇದೆ. ಈಗ 2 ಇಂಚು ಈ ಒಂದು ಸೆಟ್ಗೆ 4,139 ರೂಪಾಯಿ ಆಗಿದೆ. 2.5 ಇಂಚು ಸ್ಪ್ರಿಂಕ್ಲರ್ ಸೆಟ್ಗೆ 4,567 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಈ ಹಿನ್ನೆಲೆ ಸಬ್ಸಿಡಿ ಸ್ಪ್ರಿಂಕ್ಲರ್ಸ್ ಸೆಟ್ ಖರೀದಿಗೆ ರೈತರು ಕೂಡ ಧಾವಿಸಿದ್ದಾರೆ. ಹಾಗಾಗಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೊದಲೇ ಬರಗಾಲದಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ತಮ್ಮ ಈ ಒಂದು ಗ್ಯಾರಂಟಿಯ ಯೋಜನೆಯ ರೂಪದಲ್ಲಿ ಬೇರೆ ಬೇರೆ ಆಯಾಮದ ಮುಖಾಂತರ ರೈತರಿಂದ ಹಣ ಲೂಟಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾವು ಕೃಷಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ 1,850 ರೂಪಾಯಿ ಇತ್ತು ಒಂದು ಸ್ಪ್ರಿಂಕ್ಲರ್ ಸೆಟ್ಟಿಗೆ. ಇವತ್ತು 4,200 ಮಾಡಿದ್ದಾರೆ. ಅದು ಹೆಂಗೆ ಒಂದು ವರ್ಷಕ್ಕೆ ಡಬಲ್ ಆಯಿತು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಏನೋ ಅವ್ಯವಹಾರ ನಡೀತಾ ಇದೆ. ರೈತರ ಮೇಲೆ ಭಾರವನ್ನು ಹಾಕುವಂಥದ್ದು. ಇವತ್ತು ಕೃಷಿ ಉಪಕರಣಗಳು ಅತ್ಯಂತ ಹೆಚ್ಚು ಆಗಿದ್ದಾವೆ. ಇವತ್ತು ಸಿದ್ದರಾಮಯ್ಯನವರು ನಿನ್ನೆ ಹೇಳಿಕೆ ಕೊಡ್ತಾರೆ, ರೈತರು ಅಲ್ಪಾವಧಿ ಮಧ್ಯಮ ಸಾಲದ ಅಸಲನ್ನು ಕಟ್ಟಿದರೆ ಬಡ್ಡಿಯನ್ನು ಬಿಡ್ತೇವೆ ಅಲ್ರಿ. ಇವತ್ತು ಬರಗಾಲ ಬಂದು ರೈತರು ಬದುಕೋದು ಕಷ್ಟ ಆಗಿದೆ. ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ರೈತರು ಆತ್ಮಹತ್ಯೆ ಶರಣರಾಗ್ತಾ ಇದ್ದಾರೆ. ಇವತ್ತು ಏನು ನಿಮ್ಮ ಗಮನಕ್ಕೆ ಏನು ತರೋದಂದ್ರೆ, ಇವತ್ತೇನು ಸರ್ಕಾರ ನಮಗೆ ಸ್ಪ್ರಿಂಕ್ಲರ್ ಸೆಟ್ ಏನು ಸಬ್ಸಿಡಿ ಒಳಗೆ ಏನು ಕೊಡ್ತೈತೆ, ಆ ಸಬ್ಸಿಡಿ ಒಳಗೆ ಕೊಟ್ಟಿದ್ದು ಸ್ಪ್ರಿಂಕ್ಲರ್ ಈ ಸರ್ತಿ ಅನ್ಕೊಂಡು ಕೊಟ್ಟಿದ್ದು ಎದೆದಕ್ಕೂ ಉಪಯೋಗ ಇಲ್ಲ. ಅವು ಸ್ಪ್ರಿಂಕ್ಲರ್ ಸೆಟ್ನಾಗ ಫಸ್ಟು ಹಿತ್ತಾಳಿದು ಬ್ರಾಸ್ ಸ್ಪ್ರಿಂಕ್ಲರ್ ಕೊಡ್ತಿದ್ರು. ಈಗ ಫೈಬರ್ ಪ್ಲಾಸ್ಟಿಕ್ ಬರ್ತಾವೆ. ಆ ನಂತರ ಇನ್ನೊಂದು ಸ್ಪ್ರಿಂಕ್ಲರ್ ಸೆಟ್ಟು ವಾದ ಸರ್ತೆ 1,900 ರೂಪಾಯಿ ಏನೋ ಇತ್ತು. ಈ ಸರ್ತಿ 4,000 ಚಿಲ್ಲರ ಮಾಡ್ಕೊಂಡ್ರೂ ಆ ಕ್ವಾಲಿಟಿ ಇಲ್ಲ. ಕ್ವಾಲಿಟಿ ಮಾತ್ರ ಅಗದಿ ಥರ್ಡ್ ಕ್ಲಾಸ್ ಕ್ವಾಲಿಟಿ. ಹಿಂಗೆ ಕೈಲೇ ಪೈಪ್ ಎತ್ಬಿಟ್ಲೆ ಬೆಂಡ್ ಆಕತ್ತೆ. ಇಂಥ ಕ್ವಾಲಿಟಿ ಕೊಟ್ಟು ಇದು ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಮಾಡಿ ಈ ನಮ್ಮದೆಲ್ಲ ಗ್ಯಾರಂಟಿ ತೆಗೆದುಬಿಟ್ರಿ ಇವರು. ಇವತ್ತು ಸ್ಪ್ರಿಂಕ್ಲರ್ ಸೆಟ್ಟಿನ ಬಗ್ಗೆ ಘೋಷಣೆ ಮಾಡೈತಿ, ರೈತರಿಗೆ ಸಹಾಯಧನದೊಳಗೆ ಕೊಡಬೇಕು ಅಂತಕ್ಕಂಥದ್ದು. ಅದು ಹೆಂಗಪ್ಪ ಅಂದ್ರೆ ಇವರು 3 ವರ್ಷ ಅಂದ್ರೆ 3 ವರ್ಷ ಅಲ್ಲ, ಈಗ 7 ವರ್ಷ ಮಾಡ್ಯಾರ. ಅದನ್ನ ಅದು 1 ವರ್ಷ ಕೂಡ ಬರೋಂಗಿಲ್ಲ ಸ್ಪ್ರಿಂಕ್ಲರ್ ಸೆಟ್. ಅದು ಕಾರಣ ಏನಪ್ಪ ಅಂದ್ರೆ ಮೊದಲಿನ ರೇಟು 1,770 ಇತ್ತು. ಈ ಸಲ ಏನು ಮಾಡ್ಯಾರ ಅಂದ್ರೆ 4,765 ರೂಪಾಯಿ ಸ್ಪ್ರಿಂಕ್ಲರ್ ಸೆಟ್ ಮಾಡ್ಯಾರ. ರೇಟ್ ಹೆಚ್ಚಿಗೆ ಆಡ್ಕೂಟ ಕ್ವಾಲಿಟಿ ಸರಿ ಇಲ್ಲ. ಮತ್ತು ಅದು ಅಲ್ದೇ ಈಗಾಗಲೇ ತಾಡ್ಪಲ್ ನಾವು ಸಬ್ಸಿಡಿ ಹಾಕಿ ಕೊಡ್ತೇವೆ ಅಂತ ಘೋಷಣೆ ಮಾಡ್ತಾರೆ. ತಾಡ್ಪಲ್ ಕಡೆಯಲ್ಲಿ ಇವ್ರಿಗಿಂತ ಕಮ್ಮಿ ಸಿಗಾಕತ್ಯಾವು. ಇವ್ರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ MD ಹಣಗಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಹಣಗಿ, ಈಗ ಮೊದಲೇ ರೈತರು ಬರಗಾಲದಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ರೈತರಿಗೆ ಸರ್ಕಾರದಿಂದ ಈ ರೀತಿಯಾಗಿ ಹಣ ಲೂಟಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಏನು ಹೇಳ್ತಿದ್ದಾರೆ ರೈತರು? ಎಸ್ ಹೇಮಕುಮಾರ್, ಏನಂದ್ರೆ ನಿಜಕ್ಕೂ ಈಗಾಗಲೇ ಏನಂದ್ರೆ ಮಳೆ ಇಲ್ಲದೆ ಸಾಲ ಸೋಲ ಮಾಡಿಕೊಂಡಂತ ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂತ ಪರಿಸ್ಥಿತಿ ಆಗಿದೆ. ಇದರ ಜೊತೆಗೆ ಏನಂದ್ರೆ ರಾಜ್ಯ ಸರ್ಕಾರ ತಮ್ಮ ಏನಂದ್ರೆ ಪೈಪ್ ಸೆಟ್ ಸಬ್ಸಿಡಿ ಮೂಲಕ ಏನು ವಿತರಣೆ ಮಾಡ್ತಾ ಇತ್ತು, ಅದರಲ್ಲೂ ಸಹ ಬೆಲೆ ಏರಿಕೆ ಮಾಡಿದೆ ಅನ್ನುವಂತ ರೀತಿಯಲ್ಲಿ ಏನಂದ್ರೆ ಹಾವೇರಿ ಜಿಲ್ಲಾ ರೈತರು ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮೊದಲಿಗೆ ಏನಂದ್ರೆ 2 ಇಂಚು ಸ್ಪ್ರಿಂಕ್ಲರ್ ಪೈಪ್ ಸೆಟ್ಗಳಿಗೆ ಏನಂದ್ರೆ 1,746 ರೂಪಾಯಿ ಇತ್ತು. ತದನಂತರ 2.5 ಇಂಚು ಪೈಪ್ ಸೆಟ್ಗಳಿಗೆ 1,876 ರೂಪಾಯಿ ಇರಲಾಗುತ್ತೆ. ತದನಂತರ ಏನಂದ್ರೆ ಈಗಿರ್ತಕ್ಕಂತಹ ಸರ್ಕಾರ ಅದನ್ನ ದಿಢೀರ್ ಏರಿಕೆ ಮಾಡಿದೆ ಅನ್ನೋ ರೀತಿಯಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಪ್ರಮುಖವಾಗಿ 2 ಇಂಚು ಈಗ ಏರಿಕೆ ಮಾಡಿರ್ತಕ್ಕಂಥದ್ದು 2 ಇಂಚು ಪೈಪ್ ಸೆಟ್ಗಳಿಗೆ 4,132 ರೂಪಾಯಿ. ಜೊತೆಗೆ 2.5 ಇಂಚು ಸ್ಪ್ರಿಂಕ್ಲರ್ ಸೆಟ್ಗೆ ಅಂದ್ರೆ 4,567 ರೂಪಾಯಿ. ಈ ರೀತಿಯಾಗಿ ದಿಢೀರಾಗಿ ದರ ನಿಗದಿ ಮಾಡಿದಂತ ಹಿನ್ನೆಲೆಯಲ್ಲಿ ಈಗ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಜೊತೆಗೆ ಏನಂದ್ರೆ ಈ ಕೊಡ್ತಕ್ಕಂತಹ ಏನು ಪೈಪ್ ಇದೆ ಸ್ಪ್ರಿಂಕ್ಲರ್ ಪೈಪ್, ಅವು ಏನಂದ್ರೆ 2 ವರ್ಷಗಳ ಕಾಲ ಸಹ ಬರೋದಿಲ್ಲ, 6 ತಿಂಗಳ ಕಾಲಗಳು ಸಹ ಬರೋದಿಲ್ಲ. ಜೊತೆಗೆ ಏನಂದ್ರೆ ಈಗಿರ್ತಕ್ಕಂಥದ್ದು ರೈತರಿಗೆ 3 ವರ್ಷದ ಅವಧಿವರೆಗೆ ಏನೋ ಯಾವುದೇ ರೀತಿಯಾದಂತಹ ಸ್ಪ್ರಿಂಕ್ಲರ್ ಪೈಪ್ ಸಬ್ಸಿಡಿ ಒಂದ್ಸರಿ ತೆಗೆದುಕೊಂಡ್ರೆ 3 ವರ್ಷ
ವರೆಗೂ ಏನಂದ್ರೆ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ ಅನ್ನುವಂತ ರೀತಿಯಲ್ಲಿ ಈಗಾಗಲೇ ಏನಂದ್ರೆ ಅಲ್ಲಿ ಯೋಜನೆಗೆ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡಂತ ಹಿನ್ನೆಲೆಯಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ತದನಂತರ ಮಾಜಿ ಕೃಷಿ ಸಚಿವರಂತ BC ಪಾಟೀಲ್ ಅವರು ಸಹ ಅಂದ್ರೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ನಾವೇನಂದ್ರೆ ರೈತರಿಗೆ ವಿವಿಧ ರೀತಿಯಾದಂತಹ ಯೋಜನೆಗಳನ್ನ ನೀಡಿದ್ವಿ. ಈ ಯೋಜನೆಯಲ್ಲಿ ಸಬ್ಸಿಡಿ ದರದಲ್ಲಿ ಏನಂದ್ರೆ ನಾವು 1700 ರೂಪಾಯಿದಲ್ಲಿ ಅವ್ರಿಗೆ ಏನಂದ್ರೆ ಸ್ಪ್ರಿಂಕ್ಲರ್ ಸೆಟ್ ಗಳನ್ನ ಕೊಡ್ತಾ ಇದ್ವಿ. ಈಗ ಏನಂದ್ರೆ ಸುಮಾರು 5,000 ಸನಿಹಕ್ಕೂ ಏನಂದ್ರೆ ಆ ಒಂದು ಈ ರೈತರ ಮೂಲಕ ಹಣವನ್ನ ಲೂಟಿ ಮಾಡ್ಲಿಕ್ಕೆ ಈ ರಾಜ್ಯ ಸರ್ಕಾರ ಇಳಿದಿದೆ ಅನ್ನುವಂತ ರೀತಿಯಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಈಗಿರ್ತಕ್ಕಂಥ ಅಂದ್ರೆ ಹಾವೇರಿ ಜಿಲ್ಲೆ ರೈತರು ಪ್ರಮುಖವಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇರೋದು ಬೇರೆ ಬೇರೆ ವಿವಿಧ ಯೋಜನೆಗಳಿಗೆ ನೀವು ಅನುದಾನವನ್ನ ನೀಡ್ತೀರಾ, ಜೊತೆಗೆ ಏನಂದ್ರೆ ಗ್ಯಾರಂಟಿಗಳನ್ನ ನೀಡ್ತೀರಾ, ರೈತರಿಂದ ಲೂಟಿ ಮಾಡ್ಲಿಕ್ಕೆ ಯಾಕೆ ಇಳಿತಿದ್ದೀರಾ ಅನ್ನುವಂತ ರೀತಿಯಲ್ಲಿ ಪ್ರಶ್ನೆಗಳನ್ನು ಸಹ ಹಾಕ್ತಾ ಇರೋದು. ಪ್ರಮುಖವಾಗಿ ನೀವೇನಂದ್ರೆ ರಾಜ್ಯದಲ್ಲಿ ಈಗಾಗಲೇ ಗ್ಯಾರಂಟಿಗಳ ಮೂಲಕ ಏನಂದ್ರೆ ಜನರನ್ನು ಮನಸೆಳೆಯುವಂತಹ ರೀತಿಯಲ್ಲಿ ಎಲ್ಲ ಯೋಜನೆಗಳನ್ನ ನೀವು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಿದ್ರೆ, ಜೊತೆಗೆ ಏನಂದ್ರೆ ಯೋಜನೆಗಳ ಅನುಷ್ಠಾನಕ್ಕೆ ತರುವಂತಹ ಪ್ರಯತ್ನದಲ್ಲಿ ಇದ್ದೀರಾ. ಆದ್ರೆ ರೈತರ ಮೂಲಕ ವಿವಿಧ ಯಂತ್ರೋಪಕರಣ, ರೈತರು ಯಾವುದೇ ರೀತಿಯಾದಂತಹ ಯಂತ್ರೋಪಕರಣ ಬಳಸ್ತಾ ಇದ್ದಾರೆ, ಜೊತೆಗೆ ಅವರಿಗೆ ಯಾವ ಯಂತ್ರಗಳು ಬೇಕು ಅದರಲ್ಲಿ ಯಾಕೆ ಬೆಲೆ ಏರಿಕೆ ಪ್ರಮಾದವನ್ನು ನೀವು ಮಾಡ್ತಾ ಇದ್ರ, ಜೊತೆಗೆ ಆ ಬೆಲೆ ಏರಿಕೆ ನೀಡುವುದರ ಮೂಲಕ ರೈತರಿಂದ ಗ್ಯಾರಂಟಿ ಯೋಜನೆಯನ್ನ ಹಣವನ್ನ ತುಂಬಲಿಕ್ಕೆ ಏನಾದರೂ ನೀವು ರೈತರಿಂದ ಲೂಟಿ ಮಾಡ್ತಾ ಇದ್ರ ಅನ್ನುವಂತ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳ್ತಾ ಇದೆ. ಜೊತೆಗೆ ರೈತರ ಒಂದು ಪ್ರಮುಖವಾದಂತ ಬೇಡಿಕೆ ಏನಂದ್ರೆ ರೈತರು ಯಾವ ರೀತಿಯಾದಂತಹ ಕೃಷಿ ಚಟುವಟಿಕೆಗಳಲ್ಲಿ ಸಾಮಗ್ರಿಗಳನ್ನ ತೆಗೆದುಕೊಳ್ತಾರೆ ಅಂತಹ ಸಾಮಗ್ರಿಗಳನ್ನ ನೀವೇಂದ್ರೆ ಬೆಲೆ ಕಡಿಮೆ ಮಾಡ್ಬೇಕು ವಿನ ಅದನ್ನ ಏರಿಸಬಾರ್ದು. ತದನಂತರ ನೀವೇನೀಗ ಸ್ಪ್ರಿಂಕ್ಲರ್ ಅಳವಡಿಕೆ ಸ್ಪ್ರಿಂಕ್ಲರ್ ಸೆಟ್ ಪೈಪ್ಗಳು ಏನಿದಾವೆ ಅದರ ಪ್ರಮುಖ ಬೆಲೆ ಏನಿತ್ತು ಆ ಬೆಲೆಗೆ ತಂದು ಕೊಡದೇ ಇದ್ರೆ ಮುಂದಿನ ದಿನಮಾನಗಳನ್ನು ಪ್ರತಿಭಟನೆ ಮಾಡ್ತೀವಿ. ಈ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗಿರ್ಬೇಕು, ತದನಂತರ ಈಗಿರ್ತಕ್ಕಂಥ ರಾಜ್ಯ ಸರ್ಕಾರ ಇದನ್ನ ಸೂಕ್ಷ್ಮ ಗಮನಿಸಿಕೊಂಡು ನಿಗದಿತವಾದಂತಹ ಒಂದು ದರ ನಿಗದಿ ಮಾಡಿದ್ರೆ ನಾವು ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಆಕ್ರೋಶವನ್ನ ಹೊರಹಾಕೋದಿಲ್ಲ. ನೀವು ಇದೇ ರೀತಿಯಾಗಿ ಬೆಲೆ ಬಾಳದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪೈಪ್ ಏನಂದ್ರೆ ತಾಳಿಕೆ ಬರೋದಿಲ್ಲ ಅಂತ ಪೈಪ್ ಅನ್ನ ಕೊಟ್ಟು 4,500 5,000 ಈ ರೀತಿಯಾಗಿ ರೈತರಿಂದ ಲೂಟಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ರೀತಿಯಲ್ಲಿ ರೈತರು ಆಕ್ರೋಶ ಹೊರಹಾಕ್ತಿರುವಂತದ್ದು ಹೇಮಕುಮಾರ್ ಈಗ. ಓಕೆ, ಥ್ಯಾಂಕ್ ಯು ಹಣಗಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.